ಅದೇ ಅವ್ರು ಹೇಳ್ದಂಗೆ ಮೆಡಿಕಲ್ ಫೀಲ್ಡಲ್ಲಿ ಮುಂದೊಂದು ದಿನಗಳಲ್ಲಿ ಯಾವ್ಯಾವ ಥರ ಬೆಳವಣಿಗೆಗಳಾಗತ್ತೆ. ಸೊ ಅಂದರೆ ಈಗ ನಡೀತಾ ಇರೋದೇ ಬೇರೆ ಮಾಫಿಯಾ, ಲೈಕ್ ಸಮಥಿಂಗ್ ಲೈಕ್ ಇಟ್ಸ್ ಸಮಥಿಂಗ್ ಮೆಡಿಕಲ್ ಮಾಫಿಯಾ ಗೊತ್ತಿರುತ್ತಲ್ಲ. ಈಗಿನ ದಿನಗಳಲ್ಲಿ ಕೊರೋನಾ ಆಗಿರ್ಬೋದು, ಮತ್ತೊಂದು ಎಷ್ಟೋ ಜನ ಸತ್ತರು, ದೆರ್ ವಾಸ್ ನೋ ರೀಸನ್. ಕೆಲವು ಜನ ಸತ್ತಿದೆ, ಕೆಲವರು ಹೇಳ್ತಾರೆ ಕೊರೋನಾ ವ್ಯಾಕ್ಸಿನೇಷನ್ ಆಗಿ ಸತ್ತರು. ಈಗಲೂ ಹಾರ್ಟ್ ಅಟ್ಯಾಕ್ಗಳಾಗೋದು ಯಂಗ್ ಏಜಸ್ಗೆ. ಸೊ ದೇರ್ ಇಸ್ ಸಮಥಿಂಗ್ ಮಾಫಿಯಾ ಗೋಯಿಂಗ್ ಆನ್ ಬಿಹೈಂಡ್. ಜನಕ್ಕೆ ಗೊತ್ತಿರೋಕ್ಕಿಂತ ಅದ್ರ ಹಿಂದೆ ಏನೋ ಒಂದು ಮಾಫಿಯಾ ನಡೀತಾ ಇದೆ. ಸೊ ಅದು ಹೋಗ್ತಾ ಹೋಗ್ತಾ ಬೆಳವಣಿಗೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅನ್ನೋದು ಮುಂದಿನ ದಿನಗಳಲ್ಲಿ ಅದನ್ನು ಆ ರೀತಿ ಹೇಳ್ಕೊಟ್ಟಿರೋದು. ಇಲ್ಲ, ಕೆಲವು ಕತೆಗಳು ಹಂಗೆ ಅನಿಸುತ್ತೆ ಮ್ಯಾಮ್, ಲೈಕ್ ಆ ಥರ ಏನಪ್ಪ ಎಕ್ಸ್ಪೀರಿಯೆಂಟ್ ಮಾಡೋ ಥರ ಆಗುತ್ತೆ, ಇದು ಬೇಡ ಅಂತ. ಬಟ್ ಕೆಲವೊಂದು ಕಡೆ ಈ ಥರ ಕತೆ ಕೇಳಿದಾಗ ಅದೇ ಹೇಳಿದ್ರೆ, ಯೂಶ್ವಲಿ ಕಾಪ್ ಅಂದಿದ ತಕ್ಷಣ ಮಾಮೂಲಿ ಅದೇ ರೌಡಿಸಮ್, ಅದೇ ಬಿಡಪ್ಪ ಯಾರೋ ರೌಡಿ ನೋಡಿತಾನೆ ಇದು ಮಾಡ್ತಾನೆ. ಬಟ್ ಇಲ್ಲಿ ಕಾಪ್ ಅನ್ನೋ ಕ್ಯಾರೆಕ್ಟರ್ ಬಂದಿದ್ದ ಕೂಡಲೇ ನನಗೆ ಅದು ಇವಾಗ ಹೇಳಿದ್ರಲ್ಲ, ಅದು ಬೇರೆ ಥರನೇ ಪ್ಯಾಟ್ರನ್ ಹೋಗುತ್ತೆ. ದ ವೇ ಆಫ್ ನರೇಷನ್, ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್, ಆಮೇಲೆ ಅದು ಅಡ್ವಾನ್ಸ್ಡ್. ಇವಾಗ ಏನು ಹೇಳಿದ್ರಲ್ಲ ಮಾಫಿಯಾದ ನಡೀತಾ ಇರುತ್ತೆ ಅಂತ, ಜೊತೆಗೇ ಅದು ಇನ್ನೊಂದು ಶೇಡ್ ಇದೆ ಹೀರೋ ಕ್ಯಾರೆಕ್ಟರ್ದು. ನಾಟ್ ಓನ್ಲಿ ಕಾಪಿ, ಸಮಥಿಂಗ್ ಅದರ್ ಎಲ್ಸ್ ಇನ್ ದ ಸಿನಿಮಾ. ಸೊ ಅದೆಲ್ಲನೂ ನಾನು ಫಸ್ಟ್ ಲೈನ್ ಕೇಳಿದಾಗ ಓಕೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ನೋಡುವ ಮುಂದಿನ ದಿನಗಳು ಏನಾಗುತ್ತೆ. ಸೊ ಇವ್ರು ಟೈಮ್ ತೊಗೊಂಡು ಕಂಪ್ಲೀಟ್ ಸ್ಟೋರಿ ಹೇಳಿದಾಗ ಲೈಕ್ ಇದು ಮಾಡ್ಬೋದು, ಇದು ಫ್ರೆಶ್ ಆಗಿದೆ, ಹೊಸ್ದಾಗಿದೆ. ಸೊ ಅವಾಗ ಮೂವ್ ಆನ್ ಆಗ್ತೀವಿ ಹೊರತು ಅಲ್ಲಿ ಗಂಟ ಮೂವ್ ಆನ್ ಆಗಲ್ಲ.